ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕಂಡು ಬಂದಿಲ್ಲ. ಹೋದ ವರ್ಷ ಕೂಡ ನಾವು 15 ಜಿಲ್ಲೆಗಳಲ್ಲಿ ಈ ಉಚಿತ ಔಷಧಿ ಸಲುವಾಗಿ ಜಾಥಾವನ್ನು ಮಾಡಿದ್ವಿ. 15 ಜಿಲ್ಲೆಗಳಲ್ಲಿ ಇದನ್ನ ಜಾಥಾವನ್ನು ಮಾಡಿದ್ವಿ. ಆದ್ರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಏನ್ ಯೋಚನೆ ಮಾಡಿದ್ವಿಪ್ಪ ಅಂತಂದ್ರೆ, ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಮಾಡೋಣ. ನಾವು ಆರೋಗ್ಯ ಮಂತ್ರಿಗಳನ್ನ 2 ಸರಿ ಭೇಟಿ ಆಗಿದ್ದೀವಿ, ಅದು ಕೂಡ ಏನಾಗಿಲ್ಲ. ಇದು ಪರ್ಯಾಯವಾಗಿ ನಾವೇನು ಹೋಗ್ತಾ ಇದೀವಿ ಅಂದ್ರೆ, ನಾವು ಜನರ ಹತ್ರನೇ ಹೋಗ್ಬೇಕು, ಜನರ ಕಡೆ ಈ ವಿಷಯವನ್ನ ನಾವೇಬೇಕು ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಉಚಿತ ಔಷಧಿ ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಕರ್ನಾಟಕದಲ್ಲಿ ಇವಾಗಲೇ ಒಂದು ಕಂಪನಿ ಇದೆ, ಸರ್ಕಾರ ಸ್ಥಾಪಿಸಿರುವಂತಹ ಕಂಪನಿ. ಅದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ. ಇದು ಮುಖ್ಯ ಕಂಪನಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲ ಉಚಿತ ಔಷಧಿ ಲಭ್ಯ ಆಗುವ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಆಗುವಂತೆ ಮಾಡಿ. ಆದ್ರೆ ಇವತ್ತಿನ ದಿವಸ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ಎಲ್ಲಾ ಜಿಲ್ಲಾ ಆಸ್ಪತ್ರೆ ಹೊರಗಡೆ ಸಾಲಾಗಿರುವಂತ ಖಾಸಗಿ ಔಷಧ ಅಂಗಡಿ ಫಾರ್ಮಸಿಗಳನ್ನ ನೋಡ್ತೀವಿ. ಇದೇ ಒಂದು ಸಾಕ್ಷಿ, ನಮ್ದು ಉಚಿತ ಔಷಧಿ ಕಾರ್ಯಕ್ರಮ ಸರಿಯಾಗಿ ನಡೀತಾ ಇಲ್ಲ. ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, 3 ರಾಜ್ಯಗಳು ಇವಾಗಲೇ ಇದನ್ನ ಮಾಡ್ತೀವಿ, ಆದ್ರೆ ಇನ್ನೂವರೆಗೂ ಅದು ನನ್ನ ಸಾಗಿಲ್ಲ. ನಾವು ಯಾಕೆ ಉಚಿತ ಔಷಧಿಯನ್ನ ಕೇಳ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಒಂದು ಸರಿ ಒಬ್ಬ ವ್ಯಕ್ತಿ ಚಿಕಿತ್ಸೆಗೆ ಹೋದ್ನಪ್ಪ ಅಂತಂದ್ರೆ ಸುಮಾರು 60ರಿಂದ 70% ಹಣ ಔಷಧಿ ಮೇಲೆ ಖರ್ಚು ಮಾಡ್ತಾನೆ. ಆದ್ರಿಂದ ನಾವೇನ್ ಹೇಳ್ತಾ ಇದ್ವಿ, ಉಚಿತ ಔಷಧಿಗಳ ಲಭ್ಯ ಆಗಬೇಕು. ಆಮೇಲೆ ಇದ್ರ ಗುಣಮಟ್ಟ ಕೂಡ ಚೆನ್ನಾಗಿರ್ಬೇಕು. ಗುಣಮಟ್ಟ ನೀವು 2024 ಡಿಸೆಂಬರ್ ಅಲ್ಲಿ ಬೆಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಲವಾರು ತಾಯಂದಿರ ಮರಣ ಆಯಿತು. ನಿಮ್ಗೆ ನೋಡಿರ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಒಂದು ಔಷಧಿಯಲ್ಲಿ ವಿಷಭರಿತವಾಗಿತ್ತು. ಈ ಕಳಪೆ ಔಷಧಿಯನ್ನ, ಈ ವಿಷಭರಿತ ಔಷಧಿಯನ್ನ ನಮ್ಮ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ನವರು ಗುರುತಿಸಿ ಅದನ್ನ ತೆಗೆದು ಹಾಕಬೇಕಾಗಿತ್ತು. ಆದ್ರೆ ಅವ್ರು ವಿಫಲರಾಗಿದ್ದಾರೆ. ಆದ್ರೆ ಈ ತರ ಒಂದು ಘಟನೆ ನಡಿಲೇಬಾರದು. ಯಾವುದೇ ಒಂದು ಔಷಧಿಯಲ್ಲಿ ಗುಣಮಟ್ಟ ಸರಿಯಾಗಿರೋದನ್ನ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಖಚಿತಪಡಿಸಬೇಕು. ಅದನ್ನ ಇವಾಗಲೇ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಮಿಳುನಾಡು ಮತ್ತೆ ರಾಜಸ್ಥಾನ್ ಮತ್ತೆ ಕೇರಳ ತೋರಿಸಿದಾಗ ಆ ಒಂದು ಮಾಡೆಲ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ನೀವು ತಮಿಳುನಾಡಲ್ಲಿ ಹೋದಾಗ ನೋಡಿ, ಯಾವುದೇ ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ಹೊರಗಡೆ ಈ ಖಾಸಗಿ ಫಾರ್ಮಸಿಗಳು ಕಾಣೋದಿಲ್ಲ. ಇದೇ ಒಂದು ಪುರಾವೆ ಸಾಕ್ಷಿ. ಏನಪ್ಪಾ ಅಂತಂದ್ರೆ, ಅಲ್ಲಿ ಉಚಿತ ಔಷಧಿ ಕಾರ್ಯಕ್ರಮ ನಡೀತಾ ಇದೆ, ನಮ್ಮಲ್ಲಿ ನಡೀತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಸ್ಟಾರ್ಟ್ ಆಗಿದ್ದು 2003ನೇ ಇಸ್ವಿ, ಅಂದ್ರೆ ಸುಮಾರು 23-24 ವರ್ಷ ಆಯಿತು. ಆದರೂ ಕೂಡ ಈ ಉಚಿತ ಔಷಧಿ ಅನ್ನೋ ಒಂದು ಲಭ್ಯತೆಯನ್ನು ಇನ್ನೂವರೆಗೂ ನಾವು ಮಾಡಿಲ್ಲ. ಇದು ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ನಾವು ಇಡ್ತಾ ಇದ್ದೀವಿ. ನನಗಿಷ್ಟೇ ಹೇಳಿದ್ದೀನಿ ಔಷಧಿಗಳ ಲಭ್ಯತೆ ಬಗ್ಗೆ, ಇನ್ನೇನಿಲ್ಲ. ಉಳಿದ ಸಮುದಾಯಗಳ ವಿದ್ಯಾರ್ಥಿಗಳಿಗಾಗಿ ಯಾವುದೇ ರೀತಿಯಾದ ಮೆಡಿಕಲ್ ಕಾಲೇಜು ಕೂಡ ಸಿಗೋದು, ವಿದ್ಯಾಭ್ಯಾಸ ಕೂಡ ಸಿಗದೆ ಹಂಗೆ ವಂಚಿತರಾಗ್ತಾರೆ. ಸೊ ಇದರಿಂದ ನಾವು ಈ ಜಿಲ್ಲೆಗಳಲ್ಲಿ ಈ ಏನು ಖಾಸಗೀಕರಣ ವಹಿಸ್ತಾ ಇದ್ದಾರೆ ಅದನ್ನ ಕೈ ಬಿಡಬೇಕು ಅನ್ನೋದು ಮುಖ್ಯ ಉದ್ದೇಶ. ವಿಜಯಪುರದಲ್ಲಿ 115 ದಿವಸ ತನಕ ಹೋರಾಟ ನಡೀತು ಇದ್ರ ವಿರುದ್ಧವಾಗೇನೆ. ಇವಾಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು 2 ವಾರದ ಹಿಂದೆ ಇದನ್ನ ನಾವು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅವರು ಖಂಡಿತವಾಗ್ಲೂ ಕೈ ಬಿಡಬೇಕು. ಬೇರೆ ಜಿಲ್ಲೆಗಳಲ್ಲಿ ಉಳಿದ 7 ಜಿಲ್ಲೆಗಳು, ಅದು ವಿಜಯನಗರ, ಕೋಲಾರ, ದಾವಣಗೆರೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಉಡುಪಿ, ದಕ್ಷಿಣ ಕನ್ನಡ, ಈ ಜಿಲ್ಲೆಗಳಲ್ಲೂ ಕೂಡ ಖಾಸಗೀಕರಣ ಮಾಡ್ದಂಗೆ ಸರ್ಕಾರಿನೇ ಇರುವಂತ ವ್ಯವಸ್ಥೆನ ಗಟ್ಟಿಗೊಳಿಸ್ಬೇಕು ಅನ್ನೋದೇ ಮೇನ್ ಉದ್ದೇಶ. ಇದು ನೀತಿ ಆಯೋಗ ಶಿಫಾರಸು ಮಾಡಿರಬಹುದು, ಆದ್ರೆ ರಾಜ್ಯಗಳನ್ನ ಅನುಷ್ಠಾನ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದ ರೂಲ್ ಇಲ್ಲ. ಸುಮಾರು ರಾಜ್ಯಗಳು ನಮ್ಮ ಹತ್ರದಲ್ಲಿರುವಂಥ ಕೇರಳ, ತಮಿಳುನಾಡು ಆಗಿರಲಿ, ತೆಲಂಗಾಣ ಆಗಿರಲಿ, ಇದನ್ನ ಅನುಷ್ಠಾನ ಮಾಡಲ್ಲ ಅಂತಾನೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರಿ ವ್ಯವಸ್ಥೆ ಜನರಲ್ಲೇ ಉಳಿಬೇಕು, ಜನರಿಗೆ ಉಚಿತವಾಗಿ ಸಿಗೋ ಹಂಗೆನೆ ನೋಡ್ಕೋಬೇಕು ಹೊರತು ಅದನ್ನ ಪ್ರೈವೇಟಿಗೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ 2ನೇ ಒತ್ತಾಯ ಇರುವಂಥದ್ದು.